ಮಾನ್ವಿ ಪಟ್ಟಣದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಸೀರತ್ ಅಭಿಯಾನ. ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ನಿಮಿತ್ತ ಕ್ರಾಂತಿಯ ಜ್ಯೋತಿ ಅಭಿಯಾನ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ನಡೆಯಲಿದೆ. ಅಂದು 2 ಪುಸ್ತಕಗಳು ಬಿಡುಗಡೆಯಾಗಲಿವೆ. ವಸ್ತು ಪ್ರದರ್ಶನ ಮತ್ತು ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ ನಡೆಯಲಿದೆ. ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ನಿಮಿತ್ತ ಸೀರತ್ ಅಭಿಯಾನ ನಡೆಯಲಿದ್ದು, ಹೀಗಾಗಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಮಾನ್ವಿ ಪಟ್ಟಣದಲ್ಲಿ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೂ ಕ್ರಾಂತಿಯ ಜ್ಯೋತಿ ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳಿ ಕಾರ್ಯಕ್ರಮದ ಉಪಾಧ್ಯಕ್ಷ ಎಂಎಚ್ ಮುಕಿಂ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಖೂಬಾ ಮಸೀದಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರವಾದಿ ಮೊಹಮ್ಮದ್ ಅವರು ಸತ್ಯ, ನ್ಯಾಯ, ಕರುಣೆ, ಮತ ಸಮಾನತೆಯನ್ನ ಸಾರಿದ್ದಾರೆ. ಹೀಗಾಗಿ ಅವರ ವಿಚಾರಧಾರೆಯನ್ನ ತಿಳಿಸುವಂತಹ ಸಲುವಾಗಿ ಕ್ರಾಂತಿಯ ಜ್ಯೋತಿ ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳಿ ತಿಳಿಸಿದರು. ಅಭಿಯಾನದ ಪ್ರಯುಕ್ತ ಯೋಗೇಶ್ ಮಾಸ್ಟರ್ ಬರೆದಂತಹ ಮಾನವ ಮನಸ್ಸಿನ ಕೃಷಿಕ ಮತ್ತು ಮನದೊಡೆಯ ಪ್ರವಾದಿ ಮೊಹಮ್ಮದ್ ಅನ್ನುವಂತಹ 2 ಪುಸ್ತಕಗಳು ಬಿಡುಗಡೆಯಾಗಲಿದ್ದು, ಹಾಗೆಯೇ ವಸ್ತು ಪ್ರದರ್ಶನ ಮತ್ತು ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ ಕೂಡ ನಡೆಯಲಿದೆ ಅಂತ ಹೇಳಿ ತಿಳಿಸಿದ್ರು. ನವ ಕಲ್ಯಾಣ ನ್ಯೂಸ್ ಮಾನ್ವಿ. ಪರಮ ದಯಮಯನು ಕರುಣಾನಿಧಿಯು ಅಖಿಲ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಅಲ್ಲಾಹನ ನಾಮದಿಂದ ಕೋಟಿ ಕೋಟಿ ಅನುಗ್ರಹಗಳು ಸದಾ ವರ್ಷಿಸುತ್ತಿರಲಿ. ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ. ಆತ್ಮೀಯರೇ, ನಾನು ಈ ಒಂದು ಅಭಿಯಾನದ ಸಂಚಾಲಕನಾಗಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಜಮಾತೆ ಇಸ್ಲಾಮಿ ಹಿಂದ್ ಸುಮಾರು ವರ್ಷಗಳಿಂದ ಈ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ಸ್ಥಾನೀಯ ಮಟ್ಟದಲ್ಲಿ ಒಂದಿಲ್ಲ ಒಂದು ರೀತಿಯಿಂದ ಸಮಾಜದ ನಿರ್ಮಾಣಕ್ಕಾಗಿ, ಸಮಾಜದಲ್ಲಿ ಸಹೋದರತೆ, ಶಾಂತಿ, ಪ್ರೀತಿ, ಸಮಾನತೆ, ನ್ಯಾಯ ವಿವಿಧ ವಿಷಯಗಳ ಕುರಿತು ಸೀರತ್ ಅಭಿಯಾನ, ಕುರಾನ್ ಪ್ರವಚನ, ಈದ್ ಸೌಹಾರ್ದ ಕೂಟ, ಇಫ್ತಾರ್ ಕೂಟ, ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು ತಮ್ಮೆಲ್ಲ ಗೊತ್ತಿರುವಂಥ ವಿಷಯ. ಅದೇ ರೀತಿಯಾಗಿ ಈ ವರ್ಷವೂ ಸಹ ಆಗಸ್ಟ್ 26ರಿಂದ ಅಂದರೆ ನಾಳೆಯಿಂದ ಸೆಪ್ಟೆಂಬರ್ 6ರವರೆಗೆ ಸೀರತ್ ಅಭಿಯಾನವನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದು, ಅದರ ವಿಷಯ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನುವಂಥ ವಿಷಯದ ಮೇಲೆ ಈ ಒಂದು ಅಭಿಯಾನ ನಡೀತಾ ಇದೆ. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ವತಿಯಿಂದ 26ರಿಂದ 6 ಸೆಪ್ಟೆಂಬರ್ 2026ರವರೆಗೆ ಈ ಒಂದು ಅಭಿಯಾನ ನಡೀತಾ ಇದೆ. ಇದರ ಮುಖ್ಯ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬುದಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನಲ್ಲಿ ತನ್ನ ಸಮಗ್ರ ಕ್ರಾಂತಿ, ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮಾನವದ ಕುಲದ ಏಕತೆ ಮೇಲೆ ಸ್ಥಾಪಿತವಾಗಿದೆ. ಅದರ ಜೊತೆಗೆ ಅವರು ಜನರ ಮನಸ್ಸನ್ನು ಸಂಸ್ಕರಿಸಿ ಅವರ ನೈತಿಕತೆ ಮತ್ತು ಚಾರಿತ್ರ್ಯವನ್ನು ಶುದ್ಧೀಕರಿಸುವ ಮೂಲಕ ವ್ಯಕ್ತಿಗಳನ್ನು, ಸಮಾಜವನ್ನು ಪರಿವರ್ತಿಸಿದರು. ಅವರು ಕ್ರಾಂತಿಯ ಅಪ್ಪಟ ಮಾನವೀಯ ಕ್ರಾಂತಿಯಾಗಿತ್ತು. ಅವರ ಕ್ರಾಂತಿ ಅಪ್ಪಟ ಮಾನವ ಕ್ರಾಂತಿಯಾಗಿರ್ತಕ್ಕಂಥ ಒಂದು ಈ ಸಂಪೂರ್ಣ ಅಭಿಯಾನದ ಶೀರ್ಷಿಕೆಯಾಗಿದೆ. ಹಾಗೂ ಮಾನವ ಜೀವನದ ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ಶೈಕ್ಷಣಿಕ, ಆಡಳಿತ ಹೀಗೆ ಎಲ್ಲ ಕ್ಷೇತ್ರಗಳನ್ನು ಬೆಳಗಿಸಿದ ಕ್ರಾಂತಿಯಾಗಿತ್ತು. ಸುಭಿಕ್ಷೆ ಮತ್ತು ನಿರ್ಭಯತ್ವ ಸಮಾಜದ ನಿರ್ಮಾಣ ಅವರ ಗುರಿಯಾಗಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಈ ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವುದು, ಅಂದರೆ ಕನ್ನಡ ಭಾಷೆಯಲ್ಲಿ
ಅವರ ಸಮಗ್ರ ಚಿಂತನ ಮಂಥನಗಳನ್ನು, ಅವರ ಸಂದೇಶಗಳನ್ನು, ಅವರ ಜೀವನ ಚರಿತ್ರೆ ಮತ್ತು ಅವರ ಕ್ರಾಂತಿಗಾಗಿ ಮಾಡಿರುವಂತಹ ಎಲ್ಲ ರಂಗಗಳನ್ನು ಕನ್ನಡದಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದ ಜನತೆಗೆ ಮುಂದೆ ಸಾರುವಂಥದ್ದು ಇದು ಮುಖ್ಯ ಇದರ ಒಂದು ಉದ್ದೇಶ ಆಗಿದೆ. ಇದರ ಅಡಿಯಲ್ಲಿ ಇಡೀ ರಾಜ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದು ಸುದ್ದಿಗೋಷ್ಠಿ ಆಗಿರ್ಬೋದು, ಸೀರತ್ ಪ್ರವಚನ ಆಗಿರ್ಬೋದು, ವಿಚಾರಗೋಷ್ಠಿ ಆಗಿರ್ಬೋದು, ಸಾಮೂಹಿಕ ಭೇಟಿಗಳಾಗಿರ್ಬೋದು, ಶಾಂತಿಯುತ ರ್ಯಾಲಿಗಳಾಗಿರ್ಬೋದು, ಮತ್ತು ರಕ್ತದಾನ ಶಿಬಿರ, ಸ್ವಚ್ಛತಾ ಶಿಬಿರ ಮತ್ತು ರೋಗಿಗಳನ್ನು ಭೇಟಿಯಾಗೋದು, ಬಹಳಷ್ಟು ಕಾರ್ಯಕ್ರಮಗಳು ರಾಜ್ಯ ಮಟ್ಟದಲ್ಲಿ ವಿವಿಧ ರೀತಿಯಲ್ಲಿ ಆಗ್ತಾಯಿದೆ. ಅದೇ ಒಂದು ನಿಟ್ಟಿನಲ್ಲಿ, ಅದೇ ಒಂದು ಹಾದಿಯಲ್ಲಿ ಮಾನ್ವಿಯಲ್ಲಿ ಕೂಡ ತಾಲೂಕಾ ಮಟ್ಟದಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಅದರ ಈಗ ಪ್ರಥಮವಾಗಿ ಇಂದಿನ ಒಂದು ಸುದ್ದಿಗೋಷ್ಠಿಯಾಗಿದೆ. ನಂತರ ಸಮಾಜದಲ್ಲಿ ವಿವಿಧ ಸಂಘಟನೆಗಳ ಮುಖಸ್ಥರೊಂದಿಗೆ ಮತ್ತು ಗಣ್ಯರೊಂದಿಗೆ, ರಾಜಕೀಯ ವ್ಯಕ್ತಿಗಳೊಂದಿಗೆ, ಉಪನ್ಯಾಸಕರೊಂದಿಗೆ ಎಲ್ಲರೊಂದಿಗೂ ಕೂಡ ಪರಸ್ಪರ ವೈಯಕ್ತಿಕ ಭೇಟಿ ಮತ್ತು ಸಾಮೂಹಿಕ ಭೇಟಿಗಳ ಕಾರ್ಯಕ್ರಮ ಕೂಡ ಇದೆ. ಅದೇ ರೀತಿಯಾಗಿ ಒಂದು ವಿಚಾರ ವಿನಿಮಯ ಅಂತಕ್ಕಂಥ ಕಾರ್ಯಕ್ರಮ ಕೂಡ ನಾವು 28ನೇ ತಾರೀಕಿಗೆ ಇಟ್ಕೊಂಡಿದ್ದು, ಅದು ಒಂದು ಚರ್ಚೆ ಆಗಿದೆ. ಅದರ ಜೊತೆಯಲ್ಲಿ ಸಮಾಜ ಕಾರ್ಯ ರೂಪದಲ್ಲಿ ಆಗಬೇಕಾದ್ರೆ ಮಾನ್ವಿ ನಗರದ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಭೇಟಿಯಾಗಿ ಅವರಿಗೆ ಹಣ್ಣು ಹಂಪಲುಗಳನ್ನು ಕೊಡುವ ಮುಖಾಂತರ ಅವರಿಗೆ ಆರೋಗ್ಯ ವಿಚಾರಿಸಿ ಅವರಿಗೆ ಧೈರ್ಯವನ್ನು ಕೊಡುವಂತಹ ಮತ್ತು ಅವರ ಆರೋಗ್ಯವನ್ನು ವಿಚಾರಿಸುವಂತಹ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸಾಧ್ಯವಾದರೆ ಕಾಲೇಜುಗಳಲ್ಲಿ ಕೂಡ ಉಪನ್ಯಾಸ ಕಾರ್ಯಕ್ರಮ ಮತ್ತು ಪ್ರಬಂಧ ಸ್ಪರ್ಧೆ ಕೂಡ ಈ ವಿಷಯದ ಮೇಲೆ ನಾವು ಇಡಲಿಕ್ಕೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಮತ್ತು 4ನೇ ತಾರೀಕಿಗೆ ಒಂದು ವಿಚಾರಗೋಷ್ಠಿ ಕಾರ್ಯಕ್ರಮ ಇದೆ. ಆ ಒಂದು ವಿಚಾರಗೋಷ್ಠಿ ಕಾರ್ಯಕ್ರಮ ನಗರದ ಈದ್ಗಾ ಶಾದಿ ಮಹಲಲ್ಲಿ 4ನೇ ತಾರೀಕು ಶುಕ್ರವಾರ ದಿವಸ ಸಾಯಂಕಾಲ 7:15ಕ್ಕೆ ಒಂದು ವಿಚಾರಗೋಷ್ಠಿ ಕಾರ್ಯಕ್ರಮ ಆಗುತ್ತೆ. ಅದರ ಅಧ್ಯಕ್ಷತೆಯನ್ನು ಜನಾಬ್ ಅಕ್ಬರ್ ಅಲಿ ಉಡುಪಿ ಸಾಹಬ್, ನಮ್ಮ ರಾಜ್ಯ ಕಾರ್ಯದರ್ಶಿಗಳು, ಈಗಾಗಲೇ ಲಾಸ್ಟ್ ಇಯರ್ ಕೂಡ ಅವರು ಬಂದಿದ್ದರು. ಸೊ ಅವರು ಈ ವರ್ಷವೂ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾನ್ವಿಯಿಂದ ಡಾಕ್ಟರ್ ಬಸವಪ್ರಭು ಪಾಟೀಲ್ ಸಾಹೇಬ್ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾ ಇದ್ದಾರೆ. ಆಮೇಲೆ ಪರಮೇಶ್ವರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾಗಿ ಅಂದಿನ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ಅಭಿಯಾನದ ಅಡಿಯಲ್ಲಿ 2 ಪುಸ್ತಕಗಳು ರಚಿಸಲಾಗಿದೆ. ಒಂದನೇದು ಮಾನವ ಮನಸ್ಸಿನ ಕೃಷಿಕ ಮನದೊಡೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಒಂದು ಪುಸ್ತಕವನ್ನು, ಈ ಒಂದು ಶ್ರೀ ಯೋಗೇಶ್ ಮಾಸ್ಟರ್ ಅವರು ಬರೆದಿದ್ದಾರೆ. ಹಾಗಾಗಿ ಆ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಕೂಡ ಅವತ್ತು ಇರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪುಸ್ತಕ ಸಮಗ್ರ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಒಂದು ಪುಸ್ತಕವನ್ನು ಅಬ್ದುಲ್ ಸಲಾಂ ಪುತ್ತಗಿ ಅವರು ಬರೆತಕ್ಕಂಥ ಒಂದು ಪುಸ್ತಕ ಆಗಿದೆ. ಈ 2 ಪುಸ್ತಕಗಳನ್ನು ಕೂಡ ಆ ಒಂದು ವೇದಿಕೆ ಮೇಲೆ ಬಿಡುಗಡೆ ಮಾಡಲಾಗೋದು. ಅದರ ಜೊತೆಯಲ್ಲಿ ದಿನಾಂಕ ನಾಳೆ ಬರುವ ಶುಕ್ರವಾರ 28ನೇ ತಾರೀಕಿಗೆ 2 ಮಸೀದಿಗಳಲ್ಲಿ, ಅಕ್ಬರಿ ಮಸೀದಿ ಮತ್ತು ಉಮರ್ ಮಸೀದಿಯಲ್ಲಿ ಕೂಡ ಈ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಕೂಡ, ಪರಿಚಯ ಮತ್ತು ಬಿಡುಗಡೆ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೀವಿ. ಈ 2 ಪುಸ್ತಕಗಳು ಕೂಡ ನಾವು ಗಣ್ಯಮಾನ್ಯರಿಗೆ, ಮಾನ್ವಿ ನಗರದ ಚಿಂತಕರಿಗೆ, ಹಿರಿಯರಿಗೆ ಕೂಡ ನಾವು ಭೇಟಿಯಾಗಿ ಪುಸ್ತಕಗಳನ್ನು ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕೊನೆಯದಾಗಿ ಮಹಿಳೆಯರಿಂದ ಕೂಡ ಒಂದು ಕಾರ್ಯಕ್ರಮ, ಮಹಿಳೆಯರಿಗಾಗಿ ಆ ಕಾರ್ಯಕ್ರಮ ದಿನಾಂಕ 5ನೇ ತಾರೀಕಿಗೆ ಇಡಲಾಗಿದೆ ಇದೇ ಒಂದು ವಿಷಯದ ಮೇಲೆ. ಅದರ ಜೊತೆಗೆ ಅಲ್ಲಿ ಆ ಮಹಿಳೆಯರಿಂದ, ಸಣ್ಣ ಮಕ್ಕಳಿಂದ ವಸ್ತು ಪ್ರದರ್ಶನ ಕಾರ್ಯಕ್ರಮ ಕೂಡ ಈ ಒಂದು ಅಭಿಯಾನದ ಅಡಿಯಲ್ಲಿ ನಾವು ಇಡಲಾಗಿದೆ. ಒಟ್ಟಾರೆ ಈ ಇಡೀ ಅಭಿಯಾನದ ಉದ್ದೇಶ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ
ಶಾಂತಿ, ಸೌಹಾರ್ದತೆ, ಪ್ರೀತಿ, ನ್ಯಾಯ ಇವೆಲ್ಲ ವಿಷಯಗಳ ಮೇಲೆ ಚರ್ಚೆಯಾಗಬೇಕು. ಈ ಕ್ರಾಂತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಜೀವನದಲ್ಲಿ ಯಾವ ಥರ ಕತ್ತಲಿನಿಂದ ಬೆಳಕಿನತ್ತ ಜನರಿಗೆ ತಂದಿದ್ರು, ಸಮಾಜಕ್ಕೆ ತಂದಿದ್ರು, ಯಾವ ರೀತಿ ರೂಪಿಸಿದ್ರು, ಅದೇ ಒಂದು ವಿಷಯವನ್ನು ಈ ಸಮಾಜದಲ್ಲಿ ಕೂಡ ನಾವು ಮಂಡಿಸಬೇಕಾಗಿದೆ, ಸಮಾಜವನ್ನು ತಿದ್ದಬೇಕಾಗಿದೆ, ಬೆಳೆಸಬೇಕಾಗಿದೆ ಒಂದು ಉದ್ದೇಶ ಆಗಿದೆ. ಹಾಗಾಗಿ ತಮ್ಮ ಪಾತ್ರದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ತಾವು ಈ ವಿಷಯದ ಮೇಲೆ ತಮ್ಮ ಪತ್ರಿಕೆಗಳಲ್ಲಿ ಲೇಖನಗಳನ್ನು ತಮ್ಮ ಕಡೆಯಿಂದ ಮುದ್ರಿಸಬೇಕು. ಅದೇ ರೀತಿಯಾಗಿ ನಮ್ಮ ರಾಜ್ಯ ಮಟ್ಟದಿಂದ ಕೆಲವು ವಿಡಿಯೋ ಕ್ಲಿಪ್ಸ್ಗಳು ಬರಲಿದ್ದೇವೆ. ಆ ವಿಡಿಯೋ ಕ್ಲಿಪ್ಗಳನ್ನು ಕೂಡ ತಾವು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ತಲುಪುವಂತೆ, ಆ ಸಂದೇಶ ಜನರಿಗೆ ತಲುಪುವ ಹಾಗೆ ತಾವು ಕೂಡ ಇದರಲ್ಲಿ ಪಾತ್ರ ವಹಿಸಬೇಕು ಅಂತಕ್ಕಂಥ ಒಂದು ನಮ್ಮ ಬಯಕೆಯಾಗಿದೆ. ಹಾಗಾಗಿ ತಾವು ಸದಾ ನಮ್ಮ ಒಂದು ಜೊತೆಯಲ್ಲಿ ಇದ್ದೀರಾ. ಪ್ರತಿಯೊಂದು ವಿಷಯಗಳನ್ನು ತಾವು ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಜನರಿಗೆ ಪ್ರಕಟಿಸುವಲ್ಲಿ, ಮುಟ್ಟಿಸುವಲ್ಲಿ ಯಶಸ್ವಿಯಾಗಿ ನಮ್ಮ ಜೊತೆ ಇದ್ದೀರಾ. ಮುಂದೆಯೂ ಕೂಡ ಇರ್ತೀರಿ. ಮತ್ತು ವಿಶೇಷವಾಗಿ ಈ ಒಂದು ಅಭಿಯಾನದ ಪ್ರತಿಯೊಂದು ವಿಷಯವನ್ನು ತಾವು ಅರಿತುಕೊಂಡು ಸಮಾಜಕ್ಕೆ ಮುಟ್ಟಿಸುವ ಹಾಗೆ ನಾವು ಪಾತ್ರ ವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡುತ್ತಾ ನನ್ನ ಈ ಒಂದು ಮಾತುಗಳನ್ನು ವಿರಾಮಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ರಹೀಮ್. नाहमदु व नसल्ली अला रसूलिल करीम, अम्मा बाद। मोहतरम अमीर मकामी, ज़िम्मेदारान जमात, प्रेस मीट के दोस्तों, मैं इस मौके पर अल्लाह ताला का शुक्र अदा करता हूँ कि जमात इस्लामी हिंद हल्के कर्नाटक की जानिब से पूरे कर्नाटक के अंदर 26 अगस्त से लेकर 6 सितंबर तक 10 दिन की मुहिम इनकलाब के अलमबरदार मोहम्मद सल्लल्लाहु अलैहि वसल्लम, इस उन्वान के तहत पूरे कर्नाटक के अंदर आज 25 अगस्त को पूरे कर्नाटक में प्रेस मीट हो रही है। हल्के की तरफ से मोहम्मद कोई साहब सेक्रेटरी हल्का, उनकी निगरानी में आज 12 बजे बेंगलुरु के अंदर प्रेस मीट हो रही है। इसी तरीके से आज मानवी के अंदर, रायचूर, हमारे पूरे डिस्ट्रिक्ट के अंदर, रायचूर डिस्ट्रिक्ट के अंदर प्रेस मीट हो रही है अल्हम्दुलिल्लाह। इसके ज़रिए से ख़ास तौर पे न्यूज़पेपर के ज़रिए से, मीडिया के ज़रिए से जो बात पहुंचती है वो हम 10 बात बोलने से आप हज़ार लाखों लोगों तक आपकी बात पहुंचती है अल्हम्दुलिल्लाह। इस तरीके से जमात इस्लामी इस बात की कोशिश करती है कि हमारी बात आवाम तक पहुँचे, पब्लिक तक पहुँचे, ताकि हम क्या कर रहे हैं उन सबको मालूम हो। इसी तरीके से जैसा कि अभी बताया गया कि इस मुहिम के दौरान में 10 दिन तक मुख्तलिफ प्रोग्राम रखे गए हैं। दवाखानों की विजिट भी रखी गई है, सिम्पोजियम रखे गए हैं, आम प्रोग्राम भी रखे गए हैं और मखसूस तौर पे चंद ख़ास लोगों को बिठाकर भी कुछ प्रोग्राम होने जा रहे हैं। इसके साथ साथ खिदमती कामों में दवाखानों को विजिट भी दिया जा रहा है। इसके साथ साथ ख़वातीन के अंदर भी बड़े अच्छे पैमाने पर प्रोग्राम होने जा रहा है। यहाँ पे 6 तारीख को एक बड़ा प्रोग्राम ख़वातीन की तरफ से भी है। मुख्तलिफ़ मकामात पर ख़ास तौर हमारे पूरे डिस्ट्रिक्ट के अंदर, रायचूर डिस्ट्रिक्ट के अंदर बहुत ही अच्छे पैमाने पर काम तय किया गया है, काम होगा इंशाअल्लाह ताला। आप देख सकते हैं कि आज की प्रेस रिपोर्ट पूरी ज़िले के अंदर हो रही है। इस तरीके से प्रवादी मोहम्मद सल्लल्लाहु अलैहि वसल्लम के बारे में जो बात पाई जाती है, इनकलाब के अलमबरदार, इनकलाब कैसा आया 23 साल के अंदर, इंशाअल्लाह ताला वो किताबों के अंदर जो 2 किताबें रिलीज़ की जाएगी उसमें बात आएगी इंशाअल्लाह ताला। आप इस तरीके से हमारा अगर ताउन करेंगे तो इंशाअल्लाह ताला बहुत ही बड़े पैमाने पर इस्लाम का तारुफ होगा और उसके साथ साथ प्रवादी मोहम्मद सल्लल्लाहु अलैहि वसल्लम के बारे में जो गलत फहमियाँ पाए जाते हैं उसको दूर करना हमारा मकसद है। प्रवादी मोहम्मद सल्लल्लाहु अलैहि वसल्लम सबके लिए हैं, जैसा पानी सबके लिए है, हवा सबके लिए है, इसी तरीके से प्रवादी मोहम्मद सल्लल्लाहु अलैहि वसल्लम सबके लिए आए हैं। जैसा कि कुरान में बताया गया, वमा अरसलनाका इल्ला रहमतुल आलमीन, प्रवादी मोहम्मद सल्लल्लाहु अलैहि वसल्लम तमाम लोगों के लिए रहमत बन के आए हैं। मतलब ये हुआ कि पूरी दुनिया के लिए, जहाँ के लिए नबी सल्लल्लाहु अलैहि वसल्लम रहमत बनकर आए हैं। ये रहमत का पैगाम पूरी दुनिया के सामने रखने की जमात इस्लामी कोशिश करिए। इस मौके पर मैं जो चंद बातें किया हूँ, आप तमाम का शुक्रिया अदा करते हुए, मकामी जमात का भी शुक्रिया अदा करते अपनी बात ख़त्म करता हूँ। वाखिर दावाना अल्हम्दुलिल्लाहि रब्बिल आलमीन।
ये सीरतुन्नबी की ये मुहिम मोहम्मद सल्लल्लाहु अलैहि वसल्लम के जन्मदिन के मौके पर ये मनाई जा रही है। तो ये मुहिम जैसा कि अभी आपने सुना 26 अगस्त से लेकर 6 सितंबर तक ये रहेगी अल्हम्दुलिल्लाह। और ये मुहिम क्रांति के अलमबरदार मोहम्मद सल्लल्लाहु अलैहि वसल्लम के उन्वान पर मनाई जाएगी। इस मुहिम में शोबे ख़वातीन जमात इस्लामी हिंद मानवी की जानिब से बहुत सारी सरगर्मियाँ अंजाम दी जा रही हैं। जैसे कि ये मुहिम हल्के की सतह पर मनाई जा रही है। तकरीबन 29 ज़िलों में शोबे ख़वातीन का काम भी बेहतरीन अंदाज में हो रहा है। तो इसी तरह ज़िला रायचूर में भी 10 मुकामात पर शोबे ख़वातीन का काम होता है। वहाँ हर मुकाम पे क्या है, इस तरह ये मुहिम मनाई जा रही है। और यहाँ पर मानवी शहर में जो सरगर्मियाँ इसके तहत अंजाम दी जाएंगी, वो सबसे पहली सरगर्मी ये है कि हम चुनिंदा मुअज़्ज़िज़ ख़वातीन जो बहुत ज़्यादा यानी तंज़ीमों की मुख्तलिफ़ तंज़ीमों की ज़िम्मेदार ख़वातीन हैं, और इस तरह वतनी बहनों में मिली बहनों से हम मुलाक़ातें करेंगी। इससे हमारी जिससे हम ये चाहते हैं कि समाज में डायलॉग हो। और इस तरह हमारा दूसरा काम ये है कि इस मुहिम में हम शोबे ख़वातीन की जानिब से एक सीरत प्रवचन कर रहे हैं जो 6 तारीख़ को मुक़ाम मस्जिद ख़ुबा में होगा। और इसमें मुख्तलिफ़ तंज़ीमों की ज़िम्मेदार ख़वातीन को हम यहाँ पर मदऊ करेंगी और उनको सन्माना भी किया जाएगा। और इसी के साथ साथ एक बेहतरीन एग्ज़िबिशन भी यहाँ पर लगाया जाएगा सीरत मोहम्मद सल्लल्लाहु अलैहि वसल्लम के उन्वान पर। उसके तहत सारी बातें हम लोगों तक पहुँचाना चाहते हैं। और इसी के साथ साथ हम अलग अलग एरियाज़ में टोटल 16 मुकामात पे हमारी मीटिंगें होंगी इस उन्वान के तहत। और इसी तरह हम एक ओल्ड एज होम का भी विज़िट करने वाले हैं। तो ये सारे सरगर्मियाँ हम ख़वातीन के ज़रिए ही शोबे ख़वातीन में हमारा काम होगा। तो ये थी हमारी ये मुहिम की सरगर्मियाँ। ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಆತ್ಮೀಯ ದೇಶ ಬಾಂಧವರೇ, ರಬ್ಬಿಲ್ ಅವಲ್ ತಿಂಗಳು ಐತಿಹಾಸಿಕವಾಗಿ ಇದು ಬಹಳ ಮಹತ್ವ ಹೊಂದಿದಂತಹ ತಿಂಗಳು. ಈ ತಿಂಗಳಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೃಷ್ಟಿಕರ್ತನ ಅಂತಿಮ ಪ್ರವಾದಿಯಾದ ಜನನದ ಮತ್ತು ಅವರು ವಿದಾಯ ಹೇಳಿದ ತಿಂಗಳು. ಆತ್ಮೀಯರೇ, ಪವಿತ್ರ ಖುರಾನಲ್ಲಿ ಹೇಳಲಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು, ವಮಾ ಅರ್ಸಲ್ನಾಕ ಇಲ್ಲ ರಹಮತುಲ್ ಆಲಮೀನ್. ಓ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ, ನಿಮ್ಮನ್ನು ನಾವು ಸರ್ವಲೋಕಕ್ಕೂ ಅನುಗ್ರಹವಾಗಿ ಕಳುಹಿಸಿದ್ದೇವೆ. ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ಹಲವು ವರ್ಷಗಳಿಂದ ಈ ತಿಂಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ ಮತ್ತು ಜೀವನದ ಕುರಿತು ಮಾನವ ಕುಲಕ್ಕೆ ಪರಿಚಯಿಸಲಿಕ್ಕಾಗಿ ಹಲವಾರು ಅಭಿಯಾನಗಳನ್ನು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಈ ವರ್ಷವೂ ಸಹ ಅದೇ ರೀತಿ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಶೀರ್ಷಿಕೆ ಅಡಿಯಲ್ಲಿ ಈ ವರ್ಷವೂ ಸಹ ಅಭಿಯಾನವನ್ನು ನಡೆಸುತ್ತಾ ಇದೆ. ಆತ್ಮೀಯರೇ, ಇತಿಹಾಸದಲ್ಲಿ ಜಗತ್ತಿನಾದ್ಯಂತ ಅನೇಕ ಉದ್ದೇಶಗಳಿಗಾಗಿ ಕ್ರಾಂತಿಗಳು ನಡೆದಿವೆ. ಅದೇ ರೀತಿ 1400 ವರ್ಷಗಳ ಹಿಂದೆ ಅರೇಬಿಯಾದಲ್ಲಿ ಒಂದು ಕ್ರಾಂತಿಯು ನಡೆದಿತ್ತು. ಆ ಕ್ರಾಂತಿಯು ಓದಿರಿ ಎಂಬ ಕರೆಯೊಂದಿಗೆ ಪ್ರಾರಂಭಗೊಂಡಿತ್ತು. ಆತ್ಮೀಯರೇ, ಈ ಕ್ರಾಂತಿಯು ಕೇವಲ ರಾಜಕೀಯಕ್ಕಾಗಿ ಅಥವಾ ಸೈನ್ಯ ಸಂಪತ್ತಿಗಾಗಿ ನಡೆದಂತಹ ಕ್ರಾಂತಿ ಆಗಿರಲಿಲ್ಲ. ಈ ಕ್ರಾಂತಿಯು ಮಾನವನ ಹೃದಯಗಳನ್ನು, ವ್ಯಕ್ತಿತ್ವವನ್ನು, ವಿಶ್ವಾಸವನ್ನು ಪರಿವರ್ತಿಸಿತು ಮತ್ತು ಮಾನವ ಕುಲವನ್ನು ಅಜ್ಞಾನ, ಮೌಢ್ಯ, ಅನ್ಯಾಯ, ಶೋಷಣೆ, ಭಯ ಮತ್ತು ಹಸಿವಿನಿಂದ ಮುಕ್ತಿಗೊಳಿಸಿತು. ಈ ಕ್ರಾಂತಿ ಕೇವಲ ರಾಜಕೀಯ ರಂಗಕ್ಕೆ ಸೀಮಿತವಾಗಿರಲಿಲ್ಲ, ಸರ್ವರಂಗಕ್ಕೂ ವ್ಯಾಪಿಸಿತು ಹಾಗೂ ಆಧ್ಯಾತ್ಮಿಕ, ಬೌದ್ಧಿಕ, ನೈತಿಕ, ಸಾಮಾಜಿಕ, ಆರ್ಥಿಕ ಕ್ರಾಂತಿಯಾಗಿತ್ತು. ಸಹೋದರರೇ, ಇಡೀ 23 ವರ್ಷಗಳಲ್ಲಿ ಈ ಕ್ರಾಂತಿಯು ಅರೇಬಿಯಾವನ್ನು ಬದಲಾಯಿಸಿತು. ಈ ಕ್ರಾಂತಿಯು ಅಪ್ಪಟ ಮಾನವೀಯ ಕ್ರಾಂತಿಯಾಗಿತ್ತು. ಬನ್ನಿ ನಾವೆಲ್ಲರೂ ಕೈ ಜೋಡಿಸೋಣ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ
ಕಾಲಾತೀತ ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಸಂದೇಶವನ್ನು ಅರಿಯಲಿಕ್ಕೆ ಪ್ರಯತ್ನಿಸೋಣ, ಬೆಳಕನ್ನು ಪಡೆಯೋಣ ಮತ್ತು ಈ ನಿಟ್ಟಿನಲ್ಲಿ ಸ್ಥಾನೀಯವಾಗಿ ಮಾನವಿಯಲ್ಲಿ ನಾವು ಮಹಿಳೆಯರ ವತಿಯಿಂದ ಗಣ್ಯಮಾನ್ಯರೊಂದಿಗೆ ವೈಯಕ್ತಿಕ ಭೇಟಿ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಈಗಾಗಲೇ 2 ಕೃತಿಗಳನ್ನು ರಚಿಸಲಾಗಿದೆ. ಮಾನವ ಮನಸ್ಸಿನ ಕೃಷಿಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲನೇ ಕೃತಿ, 2ನೇ ಕೃತಿ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ 2 ಕೃತಿಯನ್ನು ಪುಸ್ತಕವನ್ನು ಬಿಡುಗಡೆ ಹಮ್ಮಿಕೊಳ್ಳಲಾಗಿದೆ. ಹೀಗೆ ಮಹಿಳೆಯರ ವತಿಯಿಂದ ಮಾನವಿಯಲ್ಲಿ ಪವಿತ್ರ ಸೀರತ್ ಪ್ರವಚನ ಮತ್ತು ವಸ್ತು ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬನ್ನಿ ಗೆಳೆಯರೇ, ನಾವೆಲ್ಲರೂ ಸಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನನದ ಈ ತಿಂಗಳಲ್ಲಿ ಅವರ ಸಂದೇಶವನ್ನು ಅರಿಯಲಿಕ್ಕೆ ಪ್ರಯತ್ನಿಸೋಣ. ಅವರ ಸಂದೇಶವು ಇಡೀ ಸಾರ್ವಕಾಲಿಕವಾಗಿದ್ದು ಎಂದು ಹೇಳುತ್ತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮನ ಇಡುತ್ತೇನೆ.